ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು ಸಂಸತ್ನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. SIR ಮತ್ತು ಒಂದೇ ಮಾತರಂ ಟಾಪಿಕ್ ಗಳ ಮೇಲೆ ಕೈ ಪಾರ್ಟಿಯವರು ಕೋಲ್ ಕೊಟ್ಟು ಬಿಜೆಪಿ ಕೈಲಿ ಬಾರಿಸಿಕೊಳ್ತಾ ಇದ್ದಾರೆ. ಅದು SIR ಚರ್ಚೆ ಆಗಬೇಕು, ಒಂದೇ ಮಾತರಂ ಚರ್ಚೆ ಆಗ್ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ಯಾರು? ಇದೇ ಕಾಂಗ್ರೆಸ್ನವರು. ಎರಡು ವಿಚಾರಗಳಲ್ಲಿ ಬಿಜೆಪಿಯ ನಾಯಕರು ಫ್ರಂಟ್ ಫುಟ್ ಗೆ ಬಂದು ಸಂಸತ್ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳು ಎದ್ನೋ ಬಿದ್ನೋ ಅಂತ ಸಂಸತ್ನಿಂದ ಪರಾರಿ. ಇದರ ನಡುವೆ ದಿಲ್ಲಿಯ ರೌಸ್ ಅವೆನ್ಯೂ ಕೋರ್ಟ್ ಅಲ್ಲಿ ಒಂದು ವಿಚಾರಣೆ ನಡೆದಿತ್ತು. ಇದು ವಿಶೇಷ ನ್ಯಾಯಾಲಯ. ಇಲ್ಲಿ MP ಮತ್ತು MLA ಗಳ ವಿಚಾರಣೆ ನಡೆಯುತ್ತೆ. ಇಲ್ಲಿಂದ ಸೋನಿಯಾ ಗಾಂಧಿ ಅವರಿಗೆ ನೋಟಿಸ್ ಇಶ್ಯೂ ಆಗಿರೋದು. ಈ ನೋಟಿಸ್ ಕೊಟ್ಟಿರೋದಕ್ಕೆ ಕಾರಣ ಆದ್ರೂ ಏನು? 1980ರಲ್ಲಿ ಸೋನಿಯಾ ಗಾಂಧಿ ಅವರು ತಮ್ಮ ಹೆಸರನ್ನ ಭಾರತದ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡಿದ್ರು. ಅಂದ್ರೆ ಭಾರತದ ಮತದಾರರಾಗಿದ್ರು, ವೋಟಿಂಗ್ ಪವರ್ ಸಿಕ್ಕಿತ್ತು, ಗುರುತಿನ ಚೀಟಿ ಸಿಕ್ಕಿತ್ತು. ಆದ್ರೆ ಟ್ವಿಸ್ಟ್ ಇರೋದೇ ಇಲ್ಲಿ. ಆದ್ರೆ ಇವರು ಭಾರತದ ನಾಗರಿಕತ್ವ ಪಡೆದಿದ್ದು 1983ರಲ್ಲಿ. ಕಾಮನ್ ಸೆನ್ಸ್ ಎಂತವರಿಗಾದ್ರೂ ಗೊತ್ತಾಗುತ್ತೆ, ವೋಟಿಂಗ್ ಪವರ್ ಯಾರಿಗ್ ಸಿಗುತ್ತೆ? ಭಾರತದ ಪ್ರಜೆಯಾಗಿರ್ಬೇಕು. ಆದ್ರೆ ಸೋನಿಯಾ ಗಾಂಧಿ ಅವರಿಗೆ ವೋಟಿಂಗ್ ಪವರ್ ಅವರು ಭಾರತದ ನಾಗರಿಕರಾಗೋದಕ್ಕೂ ಮುಂಚೆನೆ ಸಿಕ್ಬಿಟ್ಟಿತ್ತು. ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಹೇಗೆ ಬಂತು? ಇದು ನೋಡಿ ಕಾಂಗ್ರೆಸ್ನವರ ದುರಾವಸ್ಥೆ. ಇವರೇ ತಾನೇ ವೋಟ್ ಚೋರಿ, ಮತಗಳ್ಳತನ ಅಂತೇಳಿ ಆರೋಪ ಮಾಡೋದು. ಆ ಎಲ್ಲ ಕಾರ್ಯಗಳನ್ನು ಮಾಡೋದು ಇದೇ ಗಾಂಧಿ ಕುಟುಂಬ. ವೋಟ್ ಚೋರಿ, ಮತಗಳ್ಳತನ ಶುರುವಾಗಿದ್ದೇ ಇಲ್ಲಿಂದ. ಮೊನ್ನೆ ಸೋನಿಯಾ ಗಾಂಧಿ ಅವರ ಬರ್ತ್ಡೇ ಬೇರೆ ಇತ್ತು. ಬರ್ತ್ಡೇ ಸಂಭ್ರಮಾಚರಣೆ ಮಾಡ್ಬೇಕಾ? ದಿಲ್ಲಿಯ ರೌಸ್ ಅವೆನ್ಯೂ ಕೋರ್ಟ್ ಕೊಟ್ಟಿರ್ತಕ್ಕಂತ ನೋಟಿಸ್ಗೆ ಉತ್ತರ ಕೊಡ್ಬೇಕಾ? ಒಂದು ತಿಳಿಯದ ಪರಿಸ್ಥಿತಿ ಕೈಪಾಳ್ಯದಲ್ಲಿ. ಈ ಕ್ಷಣಕ್ಕೇನು ಸೋನಿಯಾ ಗಾಂಧಿ ಅವರನ್ನ ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕೋದಿಲ್ಲ. ವಿಷಯ ಏನಪ್ಪಾ ಅಂದ್ರೆ, ಇವ್ರು ಏನೆಲ್ಲ ಕಳ್ಳಾಟಗಳನ್ನ ಆಡ್ತಾ ಇದ್ರು ಅದೆಲ್ಲ ಇವ್ರಿಗೆ ಉಲ್ಟಾ ಹೊಡಿತಾ ಇರೋದೀಗ. ಇರೋದು ಗಾಜಿನ ಮನೆಯಲ್ಲಿ ಪಕ್ಕದ ಮನೆಗೆ ಕಲ್ಲೊಡಿಯೋ ಕೆಲಸ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಈ ವಿಚಾರದಲ್ಲಿ ಬಿಜೆಪಿಯವರು ಬಾರಿಸ್ತಾ ಇದ್ದಾರೆ ನೋಡಿ ಈಗ. ಯಾಕಂದ್ರೆ ಅವರ ಬಳಿ ಪುಖ್ತ ಸಬೂತ್ ಇದೆ. 1980ರಲ್ಲೇ ಸೋನಿಯಾ ಗಾಂಧಿ ಅವರು ತಮ್ಮ ಹೆಸರನ್ನ ಭಾರತದ ವೋಟರ್ ಲಿಸ್ಟ್ ಗೆ ಸೇರಿಸಿ ಬಿಟ್ಟಿದ್ರು. ಚುನಾವಣಾ ಆಯೋಗದ ಬಳಿ ಸಹ ಇದಕ್ಕೆ ಸಾಕ್ಷಿ ಇದೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕುಟುಂಬದ ವಿರುದ್ಧ ಯಾವ ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾರೋ ಆ ವ್ಯಕ್ತಿಯ ಬಳಿ ಸಹ ಪುಖ್ತ ಸಾಕ್ಷ್ಯಾಧಾರಗಳಿದಾವೆ. ಸೋನಿಯಾ ಗಾಂಧಿ ಅವರು ನಾಗರಿಕತ್ವ ಪಡೆಯೋದಕ್ಕೂ ಮುಂಚೆನೆ ಭಾರತದಲ್ಲಿ ವೋಟರ್ ID ಹೊಂದಿದ್ರು, ಮತ ಚಲಾವಣೆ ಮಾಡೋ ಹಕ್ಕು ಹೊಂದಿದ್ರು. ಯಾವಾಗ ಇದು ಕಳ್ಳಾಟ ಅಂತ ಗೊತ್ತಾಗುತ್ತೋ 1982ರಲ್ಲಿ ವೋಟರ್ ಲಿಸ್ಟ್ ಇಂದ ತೆಗೆಯಲಾಗುತ್ತೆ ಸೋನಿಯಾ ಗಾಂಧಿ ಹೆಸರನ್ನ. ಇದು ಯಾವಾಗಾಗಿದ್ದು? 1975ರಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹಾಕಿರ್ತಾರಲ್ಲ, ಅದರ ನಂತರದ ಘಟನಾವಳಿಗಳು ಇದೆಲ್ಲ. 1975ರಲ್ಲಿ ಸುಮಾರು 21 ತಿಂಗಳ ಕಾಲ ಭಾರತದ ಮೇಲೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಇರ್ತಾರೆ. 1977ಕ್ಕೆ ಅದು ಕೊನೆಗೊಳ್ಳುತ್ತೆ. ಬರೋಬ್ಬರಿ 21 ತಿಂಗಳುಗಳ ಕಾಲ ದೇಶದ ಸಂವಿಧಾನವನ್ನ ಅಮಾನತಿನಲ್ಲಿಟ್ಟಿದ್ರು. ನಿರಂಕುಶವಾದಿ ಸರ್ವಾಧಿಕಾರಿ ಆಳ್ವಿಕೆ ನಡೆಸಿದ್ದು ಇಂದಿರಾ ಗಾಂಧಿ ಅವರಾಗ. ಯಾರೆಲ್ಲ ಸರ್ಕಾರದ ವಿರುದ್ಧ ಮಾತಾಡ್ತಾರೋ, ಗಾಂಧಿ ಕುಟುಂಬದ ವಿರುದ್ಧ ಮಾತಾಡ್ತಾರೋ ಜೈಲಿಗೆ ದಬ್ಬಲಾಗ್ತಾ ಇತ್ತು. ಇಂಥವ್ರು ಹೇಳ್ತಾರೆ ಮೋದಿ ನಿರಂಕುಶ ಸರ್ಕಾರ ನಡೆಸ್ತಾರೆ, ಸರ್ವಾಧಿಕಾರಿ, ಸಂವಿಧಾನಕ್ಕೆ ಬೆಲೆ ಇಲ್ಲ, ಪ್ರಜಾಪ್ರಭುತ್ವ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಪುಂಖಾನುಪುಂಖವಾಗಿ ಪುಂಗ್ತಾನೆ ಇರ್ತಾರೆ ಕಾಂಗ್ರೆಸ್ನವರು. ಸಂವಿಧಾನವನ್ನ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದಕ್ಕೆ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲಾಗಿದೆ ಇವರ ಕಾರ್ಯಚಟುವಟಿಕೆಗಳನ್ನ. ಇವರ ಹಿಸ್ಟ್ರಿನಾದ್ರೂ ಹೇಗಿದೆ ನೋಡಿ. ಇಂದಿರಾ ಗಾಂಧಿ ಅವರು ರಾಜ್ ನಾರಾಯಣ್ ಅನ್ನುವರ ವಿರುದ್ಧ ಚುನಾವಣೆಯಲ್ಲಿ ಗೆದ್ದಿರ್ತಾರೆ. ನಂತರ ಗೊತ್ತಾಗತ್ತೆ ಇದು ವೋಟ್ ಚೋರಿ ಮಾಡಿ, ಮತಗಳ್ಳತನ ಮಾಡಿ ಗೆದ್ದಿರ್ತಕ್ಕಂಥ ಚುನಾವಣೆ ಅಂತ. ಇದು ಅಕ್ರಮ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನೇ ಅಸಿಂಧುಗೊಳಿಸುತ್ತೆ. ಇಷ್ಟೆಲ್ಲ ಕರಾಳ ಮುಖ ಇದೆ ನೋಡಿ ಗಾಂಧಿ ಕುಟುಂಬದ್ದು. ಇಂಥವರು ಸಂವಿಧಾನದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ, ವೋಟ್ ಚೋರಿ ಅಂತಾರೆ. ಇವರ ಹಿಪೋಕ್ರಸಿ ಹೇಗಿದೆ ನೋಡಿ. ಅಕ್ರಮವಾಗಿ ಭಾರತದೊಳಗೆ ನುಸುಳಿರ್ತಕ್ಕಂತಹ ಬಾಂಗ್ಲಾದೇಶದವರಿಗೆ ಇವರ ಹೃದಯ ಮಿಡಿಯುತ್ತೆ. ಅದೇ ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಹಿಂದೂಗಳ ದುರವಸ್ಥೆ ಕಂಡು ಒಮ್ಮೆನೂ ಮೊಸಳೆ ಕಣ್ಣೀರಾದ್ರೂ ಹಾಕಿಲ್ಲ ಇವರು. SIR ಅಲ್ಲಿ 2003ರ ನಂತರ ಯಾವೆಲ್ಲ ಹೆಸರುಗಳು ವೋಟರ್ ಲಿಸ್ಟ್ ಗೆ ಸೇರಿದವೋ ಅದರ ಸ್ಕ್ರೂಟನಿ ಆಗ್ತಾ ಇರೋದು. ಇದರಲ್ಲಿ ಸಾಕಷ್ಟು ಇಂಡಿ ಮೈತ್ರಿಕೂಟದ ನಕಲಿ ವೋಟ್ಗಳಿದಾವೆ, ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಇವರೆಲ್ಲ ವೋಟ್ ಹಾಕ್ತಾ ಇದ್ದಿದ್ದೆ ಇಂಡಿ ಮೈತ್ರಿಕೂಟಕ್ಕೆ. ಇವ್ರು ಯಾರು ಭಾರತದ ನಾಗರಿಕರೇ ಅಲ್ಲ, ದಶಕಗಳಿಂದ ವೋಟ್ ಹಾಕ್ತಾ ಬಂದಿದ್ದಾರೆ ನೋಡಿ. ಈಗಾಗ್ಲೇ SIR ದೇಶಾದ್ಯಂತ ನಡೀತಾ ಇದೆ. ನಂತರ ಒಂದು ರಫ್ ವೋಟರ್ ಲಿಸ್ಟ್ ಬಿಡುಗಡೆ ಮಾಡುತ್ತೆ ಚುನಾವಣಾ ಆಯೋಗ. ಅದರಲ್ಲಿ ಯಾರದ್ದಾದ್ರೂ ಹೆಸರು ಬಿಟ್ಟೋಗಿದೆ ಅಂತ ಅವರಿಗೆ ಅನ್ಸಿದ್ರೆ 1 ತಿಂಗಳ ಕಾಲಾವಕಾಶ ಕೊಡುತ್ತೆ. ಆಗ ಅವರು ಹೋಗಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಆಡ್ ಮಾಡಬಹುದು. ಸತ್ತವರ ಹೆಸರು ಡಿಲೀಟ್ ಆಗುತ್ತೆ.
ಡೂಪ್ಲಿಕೇಟ್ ಇರ್ತಕ್ಕಂಥದ್ದು ಡಿಲೀಟ್ ಆಗುತ್ತೆ. ಯಾರು ಭಾರತದ ನಾಗರಿಕರಲ್ವೋ ಅವರ ಹೆಸರು ಡಿಲೀಟ್ ಆಗುತ್ತೆ. ಅದು ಇವ್ರ ಧೈರ್ಯ ನೋಡಿ ಹೆಂಗಿದೆ. ಮೊದಲ ಬಾರಿಗೆ ಸೋನಿಯಾ ಗಾಂಧಿ ಅವರ ಹೆಸರು ವೋಟರ್ ಲಿಸ್ಟ್ ಗೆ ಜೋಡಣೆಯಾಗಿದ್ದಾದ್ರೂ ಹೇಗೆ? ನಕಲು ದಾಖಲೆಗಳ ಮೂಲಕ. ಇಂಥವರು ವೋಟ್ ಚೋರಿ ಮತಗಳ್ಳತನ ಮಾಡಿ ಮೋದಿ ಗೆಲ್ತಾ ಬಂದಿದ್ದಾರೆ ಅಂತ ಆರೋಪ ಮಾಡ್ತಾರೆ. ನಿಜಕ್ಕೂ ಚುನಾವಣೆ ರಿಗ್ ಮಾಡ್ತಾ ಇದ್ದಿದ್ದು ಮತ ಪೆಟ್ಟಿಗೆಗಳನ್ನೇ ಬೂತಿಗೆ ಬೂತನ್ನೇ ಲೂಟಿ ಹೊಡೆದು ಗೆಲ್ತಾ ಇದ್ದವ್ರು ಇವರು. ಇವಿಎಂ ಬಂದ್ಮೇಲೆ ಸಿಸಿಟಿವಿ ಬಂದ್ಮೇಲೆ ಅದ್ಯಾವುದು ಆಗ್ತಾ ಇಲ್ಲ. ನೀವೇ ಯೋಚನೆ ಮಾಡಿ, ಇವಿಎಂ ಬಂದಾದ್ಮೇಲೆ ಎಷ್ಟು ಎಲೆಕ್ಷನ್ ಗೆದ್ದಿದೆ ಕಾಂಗ್ರೆಸ್ ಪಕ್ಷ. ನೀವೇ ನೋಡಿ, ಯಾವುದೇ ದಾಖಲೆಗಳನ್ನು ಕೇಳದೆ ಅದೆಂಗೆ ಸೋನಿಯಾ ಗಾಂಧಿ ಅವರ ಹೆಸರನ್ನ ವೋಟರ್ ಲಿಸ್ಟ್ ಗೆ ಆಡ್ ಮಾಡಿದ್ರು. ಸಾಮಾನ್ಯ ಜನರಿಗೆ ಒಂದು ಕಾನೂನು, ಗಾಂಧಿ ಕುಟುಂಬ ಪ್ರಧಾನಿಗಳ ಕುಟುಂಬಕ್ಕೆ ಒಂದು ಕಾನೂನ. ಅದೇ ಒಬ್ಬ ಸಾಮಾನ್ಯ ಪ್ರಜೆ ಇಂತಹ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಜೈಲಿನಲ್ಲಿ ಕಂಬಿ ಎಣಿಸ್ಬೇಕಾಗಿತ್ತು. ಆದ್ರೆ ಇಂಥವ್ರಿಗೆ ತುರ್ತು ಜಾಮೀನು ಸಿಕ್ಬಿಡುತ್ತೆ ನೋಡಿ. ಇವರೆಲ್ಲ ಅಷ್ಟಕ್ಕೂ ಹೊರಗಿರೋದು ಜಾಮೀನಿನ ಮೇಲೆ, ಜಮಾನತ್ ಮೇಲೆ ಅಂತ ಮೋದಿ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಸರಿ ಅಪ್ಪ, ಇವರೇನು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ 1982ರಲ್ಲಿ ಸೋನಿಯಾ ಗಾಂಧಿ ಅವರ ಹೆಸರನ್ನು ವೋಟರ್ ಲಿಸ್ಟ್ ಗೆ ಆಡ್ ಮಾಡಿರ್ತಾರಲ್ಲ, ಅದನ್ನ 1983ರಲ್ಲಿ ತುರ್ತಾಗಿ ಡಿಲೀಟ್ ಮಾಡ್ಬಿಡ್ತಾರೆ. ಇವರ ಬಳಿ ಎಲ್ಲ ದಾಖಲೆಗಳಿದ್ದು ಭಾರತದ ನಾಗರಿಕರಾಗಿದ್ರೆ 82ರಲ್ಲಿ ಆಡ್ ಮಾಡಿದ ಹೆಸರನ್ನ 83ರಲ್ಲಿ ಡಿಲೀಟ್ ಮಾಡಿದ್ಯಾಕೆ? ಯಾರು ಡಿಲೀಟ್ ಮಾಡಿದ್ದು? ಮೋದಿ ಡಿಲೀಟ್ ಮಾಡಿಸಿದ್ರಾ? ಆಗ ಮೋದಿ ಅಧಿಕಾರದಲ್ಲಿದ್ರ? ಎಲ್ಲ ಆಡಳಿತ ತಂತ್ರ ಮಂತ್ರ ಇದ್ದಿದ್ದು ಕಾಂಗ್ರೆಸ್ ಕೈಯಲ್ಲಿ. ಈಗ ನೀವೇ ಹೇಳಿ, ವೋಟ್ ಚೋರಿ ವಿಚಾರದಲ್ಲಿ ದೇಶದ ಜನರ ದಿಕ್ಕು ತಪ್ಪಿಸುವ, ಭ್ರಮೆ ಸೃಷ್ಟಿ ಮಾಡುವ, ಗೊಂದಲ ಸೃಷ್ಟಿ ಮಾಡುವ ಹಕ್ಕು ಅಧಿಕಾರ ನಿಜಕ್ಕೂ ಇವರಿಗೆಲ್ಲ ಇದೆಯಾ? ಆ ನೈತಿಕತೆಯನ್ನ ಉಳಿಸಿಕೊಂಡಿದೆಯಾ ಕಾಂಗ್ರೆಸ್ ಪಕ್ಷ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ಮತಗಳ್ಳತನ ಅಂತಾರೆ. ತಮ್ಮ ಮನೆಯಲ್ಲೇ ಇದ್ದಾರೆ ಮತಗಳ್ಳತನ ಮಾಡಿದವರು. ಈಗ ರೌಸ್ ಅವೆನ್ಯೂ ಕೋರ್ಟ್ಗೆ ಹೋಗಿ ದಾಖಲಾತಿಗಳನ್ನ ಕೊಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಆಗಿನ ಕಾಲದ ಅಧಿಕಾರಿಗಳು ಯಾರೆಲ್ಲ ತಪ್ಪು ಮಾಡಿದ್ರು ಅವರೆಲ್ಲ ಸಿಕ್ಕಿ ಬೀಳ್ತಾರೆ. ಇವರೆಲ್ಲ ಎತ್ತಿಕೊಳ್ಳೋ ವಿಚಾರಗಳೇ ಇಂಥವು ನೋಡಿ. SIR ಗೆ ಇಲ್ಲದ ಅಪಪ್ರಚಾರ ಮಾಡಿದ್ರು. ಇದು ಕೇವಲ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇದೆ, ಕೇವಲ ಬಿಜೆಪಿ ಅವರನ್ನ ಮಾತ್ರ ಸೇರಿಸಲಾಗ್ತಾ ಇದೆಯಂತೆ. ಏನಾದ್ರೂ ಲಾಜಿಕ್ ಇದೆಯಾ ಇದ್ರಲ್ಲಿ? ಅದೇ ಸದನದೊಳಗೆ ಬಂದಾಗ ದಾಖಲೆ ಕೊಡಿ ಇದಕ್ಕೆ, ಬನ್ನಿ SIR ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಬೆನ್ನು ತೋರಿಸಿ ಓಡಿ ಹೋಗ್ತಾರೆ. ದೇಶದ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಧಾನವಾಗಿ ಆದ್ರೂ ಜ್ಞಾನೋದಯ ಆಗ್ತಾ ಇದೆ. ಈ ಗಾಂಧಿ ಕುಟುಂಬ ಅಧಿಕಾರದಲ್ಲಿದ್ದಾಗ ಯಾವೆಲ್ಲ ಅನಾಚಾರಗಳಾಗಿತ್ತು. ಇವರು ದೇಶವನ್ನ ತಮ್ಮ ಪ್ರೈವೇಟ್ ಜಾಗೀರ್ ರೀತಿ ನೋಡ್ತಾ ಇದ್ರು. ಹಂಗಾಗೆ 1985ರ ನಂತರ ಕೇಂದ್ರದಲ್ಲಿ ಎಲೆಕ್ಷನ್ ಆದಾಗ ಬಹುಮತನೇ ಬಂದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. 85ರಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತ ಪಡೆದೇ ಇಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಜೈಲೂಟ ಫಿಕ್ಸ್ ಆಗುವ ಸಾಧ್ಯತೆಗಳು ಜಾಸ್ತಿ. ಯಾವಾಗ ಅನ್ನೋದೊಂದೇ ಬಾಕಿ. ಇವರ ವಿರುದ್ಧ ಆಕ್ಷನ್ ಆಗ್ಲಿಲ್ಲ ಅಂದ್ರೆ ಸಾಮಾನ್ಯ ಜನರಲ್ಲಿ ನಂಬಿಕೆನ ಹೊರಟೋಗ್ಬಿಡುತ್ತೆ ನ್ಯಾಯಾಂಗದ ಮೇಲೆ. ಪ್ರತಿಷ್ಠಿತರಿವರು ಹಾಗಾಗಿ ಆಕ್ಷನ್ ಆಗ್ತಾ ಇಲ್ಲ. ಅದೇ ಸಾಮಾನ್ಯ ಜನರಾದ್ರೆ ಹೀಗೆ ಬಿಟ್ಬಿಡ್ತಾ ಇದ್ರ? ಈ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಗಾಂಧಿ ಕುಟುಂಬನೇ ಸಂಪೂರ್ಣ ರಹಸ್ಯಮಯವಾದ ಕುಟುಂಬ. ಇವರ ವ್ಯವಹಾರದಿಂದ ಹಿಡಿದು ಅಧಿಕಾರ, ವೈವಾಹಿಕ ಎಲ್ಲವೂ ರಹಸ್ಯಮಯ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ FIR ಆಗಿದೆ. ಸೋನಿಯಾ ಗಾಂಧಿ ಅವರ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿರುವ ವಿಚಾರ ಬೇರೆ ಈಗ ತನಿಖೆಯಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಭಾರತದ ನಾಗರಿಕರ ಹೌದೋ ಅಲ್ವೋ ಅನ್ನೋ ವಿಚಾರ ಬೇರೆ ತನಿಖೆಯಾಗ್ತಾ ಇದೆ. ಇವೆಲ್ಲ ಓಪನ್ ಅಂಡ್ ಶಟ್ ಕೇಸು. ಯಾವಾಗ ಬೇಕಾದ್ರೂ ಇವರ ಬಂಧನ ಆಗಬಹುದು. ಹೊಸ ವರ್ಷವನ್ನ ಜೈಲಲ್ಲೇ ಕಳೆದ್ರೂ ಯಾವುದೇ ಅನುಮಾನಗಳಿಲ್ಲ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.